ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे ब्रह्मस्वरूपा परमाज्योतिरूपासना सर्वविद्याधिदेवी या तस्यै वाचे नमो नमः। अतः पूर्णं जगत्प्राणां संस्कृतं संस्कृतिं गुरुं ऋषिकं सैनिकं गाञ्च वन्दे भारतमातरम्। ಭೂಷಣರು ಅಂತ ಹಾಡು ಹೇಳ್ತೀರಾ? ಸರಿ ಸರ್. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಇರುವುದು ಸುಮ್ಮನೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಇರುವುದು ಸುಮ್ಮನೆ. ಕದ ಬಾಗಿಲಿರಿಸಿದ ಕಳ್ಳ ಮನೆ ಇದು, ಕದ ಬಾಗಿಲಿರಿಸಿದ ಕಳ್ಳ ಮನೆ ಇದು. ಮುದದಿಂದ ಲೋಲಾಡೋ ಸುಳ್ಳು ಮನೆ, ಮುದದಿಂದ ಲೋಲಾಡೋ ಸುಳ್ಳು ಮನೆ. ಇದಿರಾದಿ ವೈಕುಂಠ ವಾಸ ಮಾಡುವಂಥ, ಇದರಾದಿ ವೈಕುಂಠ ವಾಸ ಮಾಡುವಂಥ ಪದುಮನಾಭನ ದಿವ್ಯ ಬದುಕು ಮನೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಮಾಳಿಗೆ ಮನೆಯೆಂದು ನೆಚ್ಚಿ ಕೆಡಲು ಬೇಡ, ಕೇಳಯ್ಯ ಹರಿಕಥೆ ಶ್ರವಣಂಗಳ. ಮಾಳಿಗೆ ಮನೆಯೆಂದು ನೆಚ್ಚಿ ಕೆಡಲು ಬೇಡ, ಕೇಳಯ್ಯ ಹರಿಕಥೆ ಶ್ರವಣಂಗಳ. ನಾಳೆಯ ಮಂದೂತರು ಬಂದು ಕರೆದೊಯ್ವಾಗ, ನಾಳೆಯ ಮಂದೂತರು ಬಂದು ಕರೆದೊಯ್ವಾಗ, ಮಾಳಿಗೆ ಮನೆಯು ಸಂಗಡ ಬಾರದಯ್ಯ, ಮಾಳಿಗೆ ಮನೆಯು ಸಂಗಡ ಬಾರದಯ್ಯ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಮಡದಿ ಮಕ್ಕಳೆಂಬೋ ಹಂಬಲ ನಿನಗೇಕೋ, ಮಡದಿ ಮಕ್ಕಳೆಂಬ ಹಂಬಲ ನಿನಗೇಕೋ. ಕಡುಗೊಬ್ಬುತನದಲ್ಲಿ ನಡೆಯದಿರೋ, ಒಡೆಯ ಶ್ರೀ ಪುರಂದರ ವಿಠಲನ ಚರಣವ, ಒಡೆಯ ಶ್ರೀ ಪುರಂದರ ವಿಠಲನ ಚರಣವ. ದೃಢ ಭಕುತಿಯಲಿ ಭಜಿಸೋ ಮನುಜ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಹರಿ ಓಂ. ಕೃತಜ್ಞತೆಗಳು. ಇನ್ಯಾರಾದ್ರೂ ಆಡೋರಿದ್ದೀರಾ? ಸುಧಾ ಅವ್ರೇನಾದ್ರು ಅಂತ ಹೇಳ್ತೀರಾ? ಆಮೇಲೆ
ಕೃತಜ್ಞತೆಗಳು. ಸಹನವರು. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವರ್ಧನಗಿರಿಯ ನೆತ್ತಿದ ಗೋವಿಂದ ನಾರಾಯಣ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವರ್ಧನಗಿರಿಯ ನೆತ್ತಿದ ಗೋವಿಂದ ನಾರಾಯಣ ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿರೋ ಧರ್ಮವ ಅರ್ಥವ್ಯಾರಿಗೆ ಪುತ್ರರ್ಯಾರಿಗೆ ಮಿತೃ ಬಾಂಧವರ್ಯಾರಿಗೆ ಅರ್ಥವ್ಯಾರಿಗೆ ಪುತ್ರರ್ಯಾರಿಗೆ ಮಿತೃ ಬಾಂಧವರ್ಯಾರಿಗೆ ಯಮನ ಅವರು ಎಳೆದು ಒಯ್ಯುವಾಗ ಅರ್ಥ ಪುತ್ರರು ಕಾಯ್ವರೆ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಾರಾಯಣ ದಿಟ್ಟತನದಲ್ಲಿ ಪಟ್ಟವಾಳುವ ಕೃಷ್ಣರಾಯನ ಚರಣವ ಮುಟ್ಟಿ ಭಜಿಸಿರೋ ಸಿರಿ ಪುರಂದರ ವಿಠಲೇಶನ ಪಾದವ ಮುಟ್ಟಿ ಭಜಿಸಿರೋ ಸಿರಿ ಪುರಂದರ ವಿಠಲೇಶನ ಪಾದವ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಾರಾಯಣ. ಧನ್ಯವಾದ. ಕೃತಜ್ಞತೆಗಳು. ಗೀತೆ ಓದ್ತೀರಾ? हरि ओम. श्रूयते वा? ಕೇಳಿಸ್ತಿದ್ಯಾ? ಸರಿ. ಮಕ್ಕಳು ಹಾಡೋರಿದ್ದೀರಾ? ಒಂದು 5 ನಿಮಿಷ ಆರ್ಯ ತಯಾರಿ ಆಗಿಲ್ಲ, ಸರಿ, ಆಮೇಲೆ ಸರಿ. ಹಾಡ್ತಾರೆ. ಒಂದು ಶ್ಲೋಕ ಮುಗಿಸ್ತೇನೆ ನಾನು ಅಷ್ಟರಲ್ಲಿ. ಸರಿ ಸರಿ ಆಚಾರ್ಯ. ಹಿಂದೆ 7ನೆಯ ಅಧ್ಯಾಯದ ಕೊನೆಯಲ್ಲಿ ಸಂಕ್ಷಿಪ್ತವಾಗಿ 6 ಮುಖ್ಯ ಸಂಗತಿಗಳನ್ನು ನಾವು ಗಮನಿಸಲೇಬೇಕು, ಅದೇ ಅಧ್ಯಾತ್ಮದ ತಿರುಳು ಅಂತ ತಿಳಿಸಿದ್ರು. ಅಥವಾ ಅಂತರಂಗದ ಪ್ರಪಂಚಕ್ಕೆ ಸಾಗುವಾಗ ನಮ್ಗೆ ಗೊತ್ತಿರಬೇಕಾದ ಸಂಗತಿ ಅಂತ. ಅಧಿಭೂತ, ಅಧಿದೈವ, ಅಧಿಯಜ್ಞ, ಅಧ್ಯಾತ್ಮ, ಬ್ರಹ್ಮ ಮತ್ತು ಕರ್ಮ. ಈ 6 ಸಂಗತಿಗಳನ್ನು ತಿಳಿದ್ರೆ ಮಾತ್ರ ಅಂತರಂಗದ ದಾರಿಯಲ್ಲಿ ಎತ್ತರದ ಬೆಟ್ಟವನ್ನ ಏರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದ್ದರಿಂದ ಇದು ಬಿಟ್ಟು ಬೇರೆ ಮೆಟ್ಟಿಲುಗಳಿಲ್ಲ, ಇದೇ ಪ್ರಧಾನವಾದ ಮೆಟ್ಟಿಲುಗಳು ಅಂತರಂಗದ ಪ್ರಪಂಚಕ್ಕೆ. ಅಧಿಭೂತ ಅಂದ್ರೆ ಭೌತಿಕ ಪ್ರಪಂಚ, ಅಧ್ಯಾತ್ಮ ಅಂದ್ರೆ ಈ ಜಡ ಚೇತನದ ಒಳಗೆ ಇರುವ, ಜಡದ ಒಳಗೆ ಇರುವ ಚೇತನ. ಅಧಿದೈವ ಅಂದ್ರೆ ಈ ಜಡವನ್ನು ಮತ್ತು ಚೇತನವನ್ನು, ಅಂದ್ರೆ ಭೌತಿಕ ಪ್ರಪಂಚ ಮತ್ತು ಭೌತಿಕ ಪ್ರಪಂಚವನ್ನ ಆವರಿಸಿಕೊಂಡಿರುವ ಚೇತನ ಎರಡನ್ನೂ ನಿಯಂತ್ರಿಸುವ ದೇವತೆಗಳ ಸಮೂಹ. ಅಧಿಯಜ್ಞ ಅಂದ್ರೆ ಇಂತಹ ದೇವತೆಗಳನ್ನು ನಿಯಂತ್ರಿಸುವ ಭಗವಂತ. ಅಧಿಯಜ್ಞ ಅಂದ್ರೆ
ಈ ಇಡೀ ಜಗತ್ತನ್ನು ಅವನು ಎಲ್ಲಾ ಕಡೆ ತುಂಬಿಕೊಂಡಿದ್ದಾನೆ. ಆ ಕೊನೆಗೆ ಎಲ್ಲದರ ಸೂತ್ರಧಾರ ಅವನೇ. ಅವನು ಎಲ್ಲದಕ್ಕಿಂತ ದೊಡ್ಡದು, ಆದ್ರಿಂದಾಗಿ ಎಲ್ಲವನ್ನು ತುಂಬಿಕೊಂಡಿದ್ದಾನೆ. ಅವನ ಇಡೀ ಜಗತ್ತಿನ ಕಾರ್ಯಭಾರ ಅದು ಕರ್ಮ. ಇಷ್ಟು ಹಿಂದಿನ ಅಧ್ಯಾಯದಲ್ಲಿ ಪೀಠಿಕೆಯಾಗಿ ಮುಂದಿನ ಅಧ್ಯಾಯದ ತಳಹದಿಯಾಗಿ ಮಾತನಾಡಿದ್ರು. ಈಗ ಸೂಕ್ಷ್ಮವಾಗಿ ನಾವು 7ನೇ ಅಧ್ಯಾಯದ ಕೊನೆಯ ಶ್ಲೋಕಗಳನ್ನು ಗಮನಿಸಿದ್ರೆ ಇದು ಯಾಕೆ ಹೊರಡಿತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ಆ ಅಲ್ಲಿ ಕೊನೆಗೆ ಆಡಿದ ಮಾತು ಸಾಧಿಭೂತ ದೈವಂ ಮಾಂ ಸಾಧಿಯಜ್ಞಂಚಯೇ ವಿದುಹು ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ ಯುಕ್ತ ಚೇತಸಃ. ಯಾರು ಈ ರೀತಿಯಾದ ಅಧಿಯಜ್ಞ ಅಧ್ಯಾತ್ಮದ ಜೊತೆಗಿನ ಪ್ರಪಂಚವನ್ನು ಅರ್ಥೈಸಿಕೊಂಡು ಎತ್ತರಕ್ಕೆ ಇರ್ತಾನ ಅವನು ಬ್ರಹ್ಮ ಸಂಪದ್ಯತೆ ತದಾ ಅಂತ ಹೇಳಿದ್ರು. ಬ್ರಹ್ಮ ಶಬ್ದ ತುಂಬಾ ಅರ್ಥ ಇದೆ. ಜೀವ ಅಂತ ಅರ್ಥ ಇದೆ, ಚತುರ್ಮುಖ ಅಂತ ಅರ್ಥ ಇದೆ, ಶ್ರೀ ತತ್ವ ಅಂತ ಅರ್ಥ ಇದೆ, ಬ್ರಹ್ಮ ತತ್ವ ಅಂತ ಅರ್ಥ ಇದೆ, ವೇದಗಳು ಅಂತ ಅರ್ಥ ಇದೆ. ಅದರಿಂದಾಗಿ ಇಲ್ಲಿ ಬ್ರಹ್ಮ ಸಂಪದ್ಯತೆ ಅಂದ್ರೆ ಭಗವಂತನನ್ನು ಹೊಂದುತ್ತಾನೆ ಎನ್ನುವ ಅರ್ಥದಲ್ಲಿ ಹೇಳಿದ್ದು. ಅಧ್ಯಾತ್ಮದ ಶಬ್ದವನ್ನು ಕೂಡ ಆತ್ಮ ಶಬ್ದ ಅಂದ್ರೆ ಶರೀರ ಅಂತ ಅರ್ಥ ಇದೆ, ಮನಸ್ಸು ಅಂತ ಅರ್ಥ ಇದೆ, ಜೀವ ಅಂತ ಅರ್ಥ ಇದೆ, ಪರಮಾತ್ಮ ಅಂತ ಅರ್ಥ ಇದೆ. ಅದರಿಂದಾಗಿ ಇಲ್ಲಿ ಅಧ್ಯಾತ್ಮ ಅನ್ನೋದು ಪರಮಾತ್ಮನ ಹೆಸರಾಗಿ ಬಂದಾಗ ಅವನನ್ನೇ ಅಧಿಕರಿಸಿ ತಿಳ್ಕೊಳ್ಬೇಕು ಅಂತ ತಾತ್ಪರ್ಯ. ಅದು ಬಿಟ್ಟು ಹಾಗೆ ಇನ್ನು ಕೆಲವು ಪದಗಳಿವೆ. ಕರ್ಮ ಅಂತ ಶಬ್ದ ಬಂತು ಅಂದ್ರೆ ಯಾವ್ದನ್ನ ಡಿಫೈನ್ ಮಾಡ್ಬೇಕು. ಇಷ್ಟು ಪದಗಳನ್ನು ಹೇಳಿದ್ರು, ಇದರಿಂದ ಏನನ್ನ ತಗೊಳ್ಬೇಕು ಅಂತ ಕೆಲವೊಮ್ಮೆ ನಾವು ಯೋಚನೆ ಮಾಡದೇ ಇದ್ರೆ ಅರ್ಥ ಕಂಪ್ಲೀಟ್ ಒಂದೋ ವಿರುದ್ಧ ದಿಕ್ಕಿಗೆ ಹೋಗ್ಬೋದು. ಇಲ್ಲ ಅಂದ್ರೆ ಏನು ಅರ್ಥ ಆಗದೆ ಒಂಥರ ವೇದಾಂತ ಅಂದ್ರೆ ಅರ್ಥ ಆಗದೆ ಇರುವಂತದ್ದು ಅನ್ನೋ ಅರ್ಥಕ್ಕೆ ಬಂದು ನಿಲ್ಲುತ್ತೆ. ಕರ್ಮ ಅಂದ್ರೆ ಪ್ರಾರಬ್ಧ ಕರ್ಮ ಆಗ್ಬೋದು, ಕರ್ತವ್ಯ ಕರ್ಮ ಆಗ್ಬೋದು, ಅನೇಕ ಮುಖಗಳಲ್ಲಿ ಸಂಚಿತ ಆಗಾಮಿ ಅಥವಾ ನಿತ್ಯ ನೈಮಿತ್ಯ ಕಾಮ್ಯ, ಇದರಲ್ಲಿ ಯಾವ್ದು ಏನು ಅಂತ ತಿಳಿಯದೆ ಹೋಗ್ಬೋದು. ಅದರಿಂದ ಅದನ್ನ ಯಾವುದು ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಅಧಿಭೂತ ಅಂದ್ರೆ ಭೂತ ಅಂದ್ರೆ ನಮ್ಗೆ ಲೋಕದಲ್ಲಿ ಜಡ ಅಂತ ಒಂದು ಅರ್ಥ ಇದೆ. ಇನ್ನೊಂದು ಭೂತ ಅಂದ್ರೆ ಜೀವ ಹಳೆಯದ್ದು ಅಂತ ಅರ್ಥ, ಹಿಂದಿನದ್ದು, ಈಗದ್ದಲ್ಲ ಹಿಂದಿನದ್ದು. ಅಧಿದೈವ ಅಂದ್ರೆ ದೇವತೆಗಳಲ್ಲಿ ಎಲ್ಲರಿಗಿಂತ ಅಧಿಕನಾದ ಬಾ, ದೇವತೆಗಳಿಗೆ ಸಂಬಂಧಪಟ್ಟದ್ದು ಹೌದು, ದೇವತೆಗಳನ್ನು ಮೀರಿಸಿದ ದೇವಶಕ್ತಿಯ ಪರಿಚಯವೂ ಹೌದು. ಹೀಗೆ 6 ಶಬ್ದಗಳು ಬೇರೆ ಬೇರೆ ರೀತಿಯಿಂದ ಅರ್ಥವನ್ನ ತೆರೆದುಕೊಳ್ಳುತ್ತದೆ ಅನ್ನೋದು ನಮ್ಗೆ ಗೊತ್ತಿರಬೇಕಾದ ಸಂಗತಿ. ಅದರಿಂದಾಗಿ ಇಲ್ಲಿ ಯಾವುದು ಕೃಷ್ಣನಿಗೆ ಅಭಿಪ್ರೇತ ಅದನ್ನ ಕೃಷ್ಣನೇ ಈ ಅಧ್ಯಾಯದಲ್ಲಿ ಹೇಳ್ತಾನೆ. ಯಾಕೆಂದ್ರೆ ಅರ್ಜುನ ಹಾಗೆ ಪ್ರಶ್ನೆ ಕೇಳ್ತಾನೆ, ನೀನ್ ಹೇಳಿದಿ ಎಲ್ಲ ಶಬ್ದಗಳನ್ನ, ನಂಗದು ಹಾಗಂದ್ರೆ ಏನು? ಕಿಂ ತದ್ ಬ್ರಹ್ಮ, ಆ ಬ್ರಹ್ಮ ಅಂದ್ರೆ ಏನು? ಕಿಂ ಅಧ್ಯಾತ್ಮ, ಅಧ್ಯಾತ್ಮ ಅಂದ್ರೆ ಏನು? ಕಿಂ ಕರ್ಮ, ಏ ಪುರುಷೋತ್ತಮ, ಎಲ್ಲ ಪುರದಲ್ಲೂ ಸೆಳೆತದ ಶಕ್ತಿಯಾಗಿ ಮನುಷ್ಯನಿಗೆ ಶರೀರವನ್ನು ಒದಗಿಸಿದವರಲ್ಲಿ ಉತ್ತಮ ನೀನು. ಅದರಲ್ಲಿ ಯಾರು ಪುರುಷೋತ್ತಮ? ಬ್ರಹ್ಮ ಯಾರು? ಕರ್ಮ ಯಾವುದು? ಅಧಿಭೂತಂ ಕಿಂ, ಯಾವುದನ್ನ ಅಧಿಭೂತ ಅಂತಾರೆ? ಅಧಿದೈವಂ ಕಿಮುಚ್ಯತೆ, ಅಧಿದೈವ ಅಂದ್ರೆ ಯಾವುದನ್ನ ಮಾತಾಡ್ತಾರೆ ಅಂತ ಇಷ್ಟು ಪ್ರಶ್ನೆ ಒಟ್ಟಿಗೆ ಕೇಳ್ತಾನೆ ಎಲ್ಲ ಸೇರಿಸಿ. ತತ್ವ ಅಂದ್ರೆ ಸುಮಾರು ಅರ್ಥದಲ್ಲಿ ಹಿಂದೆ ಬಂತು. ಅಧ್ಯಾತ್ಮ ಅಂದ್ರೆ ಹಲವು ಮುಖಗಳಲ್ಲಿ ಆತ್ಮ ಶಬ್ದದ ನಿರೂಪಣೆ ಇದೆ. ಕರ್ಮ ಅಂದ್ರೂ ವಿಷಯ ಗೊತ್ತಾಗಿದೆ. ಅಂದ್ರೆ ಈ ಪ್ರಶ್ನೆಯ ಹಿಂದಿನ ಭಾವ ಭಗವಂತನಿಗೆ ಅರ್ಥ ಆಗತ್ತೆ ಅಂತ ತಿಳಿಸ್ಲಿಕ್ಕೋಸ್ಕರ ಒಂದು ಪುರುಷೋತ್ತಮ, ನೀನು ನನ್ನ ಈ ಎಲ್ಲ ಪುರುಷಾರ್ಥಗಳಿಗೆ ಕಾರಣವಾದ ಈ ಪ್ರಶ್ನೆಯನ್ನ ನೀನು ಅರ್ಥೈಸಿಕೊಳ್ಳಬಲ್ಲೆ ಅಂತ ಆ ಶಬ್ದದನ್ನ ಹಾಕಿದ್ರಿಂದ ಈ ಶಬ್ದಗಳಿಗೆ ಶ್ರೀ ತತ್ವ, ಬ್ರಹ್ಮ ತತ್ವ ಅಂತ ಏನೆಲ್ಲ ಅರ್ಥ ಇದೆ, ಚತುರ್ಮುಖ ಅಂತ
ಅದೆಲ್ಲ ಹೊರಟು ಹೋಗ್ತಾ ಇದೆ ಅಂತಾನು ಒಂದು ಇಂಡೈರೆಕ್ಟ್ ಆಗಿ ಸೂಚಿಸಿದ ಹಾಗಾಗುತ್ತೆ. ಪುರುಷೋತ್ತಮ ಅಂದ್ರೆ ಇವರೆಲ್ಲರನ್ನೂ ಮೀರಿದವನು ಅಂತ. ಆದ್ರಿಂದ ನನಗೆ ಈಗ ಹುಡುಕಾಟ ನಡೆಸುವಾಗ ನೀನೇ ಬ್ರಹ್ಮ ಅಂತ ಅನ್ನಿಸ್ತಿದೆ, ನೀನೇ ಎಲ್ಲರಿಗಿಂತ ದೊಡ್ಡವನು ಅಂತ ನನಗೆ ಗೊತ್ತಾಗಿದೆ ಅಂತ ಅರ್ಜುನ ಕೃಷ್ಣನಿಗೆ ಈ ಪ್ರಶ್ನೆ ಮೂಲಕನೇ. ಅದರಿಂದಾಗಿ ಅಧಿಭೂತ ಅಧಿದೈವ ಎಲ್ಲದರದ್ದು ಪ್ರಶ್ನೆ ಒಟ್ಟಿಗೆ ರಾಶಿ ಹಾಕಿದ. ಇನ್ನು ಆ ಪ್ರಶ್ನೆಯನ್ನು ಮುಂದುವರಿಸ್ತಾನೆ. ಅಧಿಯಜ್ಞ ಕಥಂಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚಮಾನ್ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮವಿ. ಅರ್ಜುನನ ಪ್ರಶ್ನೆ ಮುಂದುವರಿತಾ, ಮಧುಸೂದನ, ಸಿಹಿಯಾದದ್ದನ್ನೇ ಯಾವಾಗಲೂ ಉಣಿಸುವ, ಅದರ ಜೊತೆಗೊಂಚೂರು ಕಹಿಯನ್ನ ಇಟ್ಟು ಇವನನ್ನ ಬ್ಯಾಲೆನ್ಸ್ ಮಾಡುವ ನಿನ್ನ ಅಸಾಧಾರಣ ಗುಣವನ್ನ ಖಂಡಿತ ನಾನು ತಿಳಿಯುವ ಪ್ರಯತ್ನ ಮಾಡ್ತೇನೆ. ಈ ದೇಹದಲ್ಲಿ ಅಧಿಯಜ್ಞ ಯಾರು ಮತ್ತು ಇದರ ಬಗ್ಗೆ ಜ್ಞಾನ ಇದ್ದವರು ಕೊನೆಯ ಕಾಲದಲ್ಲಿ ಏನು ಅಂತ ನಂಬಬೇಕು ಇಲ್ಲಿನ ಸ್ವರೂಪವನ್ನ. ಕೊನೆಯ ಕಾಲದಲ್ಲಿ ನಿನ್ನನ್ನೇ ಹೇಗೆ ನೆನಬೇಕು, ಇದು ಮುಖ್ಯ ಪ್ರಶ್ನೆ. ಈ ಕೊನೆಯಲ್ಲಿ ಬರುತ್ತೆ, ಪ್ರಯಾಣ ಕಾಲೇ ಚ ಕಥಂ ಜ್ಞೇಯ ಅಸಿ. ಜೀವನದ ಮಹಾಪಯಣವನ್ನ ಮುಗಿತಾಯಗೊಳಿಸುವಾಗ ನೆನಪಿಸಿಕೊಳ್ಳಬೇಕಾದ ನಿನ್ನ ಬಗೆ ಏನು, ಯಾವ ರೀತಿ ನಿನ್ನನ್ನು ನಾವು ನೆನಪಿಸ್ಕೊಳ್ಬೇಕು ಅನ್ನುವ ಪ್ರಶ್ನೆಯನ್ನು ಹೇಳ್ತಾನೆ. ಮಧು ಅಂದ್ರೆ ಆನಂದ, ಸೂದ ಅಂದ್ರೆ ಸಜ್ಜನರು. ಆನಂದ ತುಂಬಿದ ಸಾತ್ವಿಕರನ್ನು ಹೊಂದಿ ಅವರಿಗೂ ಆನಂದ ಸರ್ಕಾರದ ಅಂದ್ರೆ ಆನಂದ ಅನ್ನೋದು ಕೇವಲ ಯಾರೋ ಒಬ್ಬರ ಸೊತ್ತಲ್ಲ, ಜೀವತಃ ಯಾರು ಮಧುವೋ ಅಂತ ಎಲ್ಲ ಸಾತ್ವಿಕರನ್ನು ಕೂಡ ನಯತಿ ಕೊಂಡೊಯ್ತಾನೆ. ಆನಂದವನ್ನ ಕೊಡುವವನು ಅಂತ ಅರ್ಥ. ಸೂದ ಅಂದ್ರೆ ನಾಶ ಇದೆ, ಆಗ ದುರ್ಜನರ ಆನಂದವನ್ನು ನಾಶ ಮಾಡ್ತಾನೆ ಸೂದ ಅಂತ. ಈ ಅರ್ಜುನನ ಈ ಶಬ್ದಗಳ ವಿಶೇಷವಾದ ಸಂಬೋಧನೆಯಿಂದ ನಮಗೆ ಆ ಪ್ರಶ್ನೆಗಳಿಗೆ ಉತ್ತರ ಇದೆ ಅನ್ನೋ ಭರವಸೆಯನ್ನು ಬರ್ತದೆ. ನಾವು ಇದೇ ಪುಸ್ತಕವನ್ನ ಹಿಡಿದು ಓದ್ತೇನೆ ಅಂತಂದಾಗ ಓದ್ದವ್ರು ಹೇಳಿದ್ರೆ ಸುಲಭ, ಇದೇ ಫಸ್ಟ್ ಟೈಮ್ ಓದೋರು ಅಂತಂದಾಗ ತುಂಬಾ ಕಷ್ಟ. ಕೃಷ್ಣ ಈ ತರದ ನೂರಾರು ಪ್ರಶ್ನೆಗಳನ್ನ ಕೇಳಿ ಅಭ್ಯಾಸ ಆದವನು, ಅವನಿಗಿದೇನು ಕಷ್ಟದ ಸಂಗತಿ ಅಲ್ಲ. ಅರ್ಜುನನಿಗೆ ಗೊತ್ತಿಲ್ಲ ಅಂತಾನು ಕೇಳೋದಲ್ಲ, ಅವನಿಗೆ ತಿಳಿದಿದ್ರು ಕೂಡ ಕೃಷ್ಣನ ಬಾಯಿಯಲ್ಲಿ ಇನ್ನು ಹೆಚ್ಚು ಸ್ಪಷ್ಟವಾಗಿ ದೃಢೀಕರಿಸಿಕೊಳ್ಳುವ ಬಯಕೆಯಿಂದ ಈ ಪ್ರಶ್ನೆಯನ್ನು ಮಾಡ್ತಾನೆ. ಹೀಗೆ ಈ ಪ್ರಶ್ನೆಗೆ ಒಟ್ಟು ಸಾವು ಸಾವಿನಿಂದ ಆಚೆಗಿರುವ ಭಗವನ್ ನಿಯಾಮಕತ್ವದ ಹೆಸರನ್ನು ಕೇಳಿ ಭಗವಂತನ ಉತ್ತರ 8ನೇ ಅಧ್ಯಾಯದಲ್ಲಿ ನಾವು ಈ ಪದ್ಯದಲ್ಲಿ ಇನ್ನೇನು ಹೆಚ್ಚು ತಿಳಿಯುವಂತಿಲ್ಲ. ನೇರ ಪರಮಾತ್ಮನ ಮಾತುಕತೆಗೆ ಹೋಗುವ ಮುನ್ನ ಒಂದು ಹಾಡನ್ನ ಕೇಳ್ಕೊಂಡು ತಯಾರಿದ್ದಾರಾ? ಕೆಂಪ ಅವರು ಹೇಳ್ತಾರ?
ಕೃತಜ್ಞತೆಗಳು. ರೇಣುಕಾ ಅವ್ರು ಹೇಳ್ತೀರಾ? ಅಶ್ವಿನಿ ಅವರು ಮೇಲ್ ಬನ್ನಿ. ರಾಮ 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 ನಾಮ ತಾರಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ 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 ನಾಮ ತಾರಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ
ರಾಮ 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 ನಾಮ ತಾರಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ಜಾನಕಿ ಮನೋಹರಂ ಸರ್ವಲೋಕನಾಯಕಂ ಜಾನಕಿ ಮನೋಹರಂ ಸರ್ವಲೋಕನಾಯಕಂ ಶಂಕರಾದಿಸೇವ್ಯಮಾನ ಪುಣ್ಯನಾಮ ಕೀರ್ತನಂ ಶಂಕರಾದಿಸೇವ್ಯಮಾನ ಪುಣ್ಯನಾಮ ಕೀರ್ತನಂ ರಾಮ 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 ನಾಮ ತಾರಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ 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 ನಾಮ ತಾರಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ वीरशूरवन्दितं रावणादिनाशकं वीरशूरवन्दितं रावणादिनाशकम् आञ्जनेयजीवनाम राजमन्त्ररूपकम् आञ्जनेयजीवनाम राजमन्त्ररूपकम् राम 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 नाम तारकं रामकृष्ण वासुदेव भक्तिमुक्तिदायकम् राम 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 नाम तारकं रामकृष्ण वासुदेव भक्ति मुक्तिदायकं राम 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 नाम तारकं रामकृष्ण वासुदेव भक्ति मुक्तिदायकं जानकी मनोहरं सर्वलोकनायकं जानकी मनोहरं सर्वलोकनायकं शंकरादिसेव्यमान पुण्यनाम कीर्तनम् शंकरादिसेव्यमान पुण्यनाम कीर्तनम् राम 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 नाम तारकं रामकृष्ण वासुदेव भक्ति मुक्तिदायकं राम 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 नाम तारकं रामकृष्ण वासुदेव भक्ति मुक्तिदायकं वीरशूरवन्दितं रावणादिनाशकं वीरशूरवन्दितं रावणादिनाशकम् आञ्जनेयजीवनाम राजमन्त्ररूपकम् आञ्जनेयजीवनाम राजमन्त्ररूपकम् राम 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 नाम तारकं रामकृष्ण वासुदेव भक्तिमुक्तिदायकं राम 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 नाम तारकं रामकृष्ण वासुदेव भक्तिमुक्तिदायकं राम 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 नाम तारकं रामकृष्ण वासुदेव भक्तिमुक्तिदायकं राम 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 नाम तारकं रामकृष्ण वासुदेव भक्ति मुक्तिदायकं राम 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 नाम तारकं रामकृष्ण वासुदेव भक्ति मुक्तिदायकं ಧನ್ಯವಾದः ಶ್ರೀಕೃಷ್ಣ ಕೃತಜ್ಞತೆಗಳು. ಮುಂದಿನ ಶ್ಲೋಕ ಓದಿ. ಕೃಷ್ಣ ಇಷ್ಟು ಹಿಂದಿನ ಪ್ರಶ್ನೆಗಳನ್ನು ಏನು ಕೇಳಿದ್ದ ಅರ್ಜುನ ಅದನ್ನು ವಿವರವಾಗಿ, ಆದರೆ ವಿವರ ಅಂತ ಅಂದರೆ ಉತ್ತರ ಕರೆಕ್ಟಾಗಿ ಸಿಗುತ್ತೆ, ಆದರೆ ಅದು ಕ್ರಿಸ್ಪಾಗಿ ಮುಖ್ಯ ವಿಷಯಗಳನ್ನು ನಾವು ಮಿಸ್ ಮಾಡದಂಥ ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವ ಅಧ್ಯಾತ್ಮ ಮುಚ್ಯತೆ ಭೂತಭಾವ ಉದ್ಭವಕರಃ ವಿಸರ್ಗ ಕರ್ಮ ಸಂಹಿತಃ ಅಂತ 3 ವಿಷಯಗಳನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ನಾಶ ಹೊಂದದ ಪರಮ ಅಕ್ಷರ ತತ್ವ ಏನಿದೆ, ಆ ಪರತತ್ವವೇ ಬ್ರಹ್ಮ. ಅಕ್ಷರಂ ಬ್ರಹ್ಮ ಪರಮಂ, ಪರಮಂ ಅಕ್ಷರಂ ಬ್ರಹ್ಮ ಉಚ್ಯತೆ. ಪರಮಂ ಅರಿವಿನಿಂದ ತುಂಬಿಕೊಂಡ ಉತ್ತಮವಾದ ಅರಿವಿನ ಶಕ್ತಿಯನ್ನ ಎಂದೂ ಮರೆಮಾಚದ ಮಹಾತತ್ವ ಬ್ರಹ್ಮ. ಎರಡನೇದು ಜೀವಸ್ವರೂಪ ಮತ್ತು ಜೀವಕ್ಕೆ ಸಂಬಂಧಿಸಿದ ಈ ಪಿಂಡಾಂಡವನ್ನು ಅಧ್ಯಾತ್ಮ ಅಂತ ಕರೀತಾರೆ. ಅಂದ್ರೆ ಜೀವ ಭೂತಭಾವ ಉದ್ಭವಕರ ಸ್ವಭಾವ ಅಧ್ಯಾತ್ಮ ಮುಚ್ಯತೆ. ಸ್ವಭಾವ ಅಂದ್ರೆ ಜೀವ ಸ್ವರೂಪ ಮತ್ತು ಜೀವಕ್ಕೆ ಸಂಬಂಧಿಸಿದ ಎಲ್ಲ ಉದ್ಭವಕರ ಸಮಷ್ಟಿ ಪಿಂಡಾಂಡ ಏನಿದೆ, ಭೂತಗಳಿಗೆ ಕ್ರಿಯೆಗಳ ಅಭಿವ್ಯಕ್ತಿ ಆಗುವುದಕ್ಕೆ ಒಂದು ಶರೀರ ಬೇಕು. ಆ ಶರೀರ
ಅಧ್ಯಾತ್ಮ ಅಂತ ಅನ್ನಿಸುತ್ತೆ. ಅಂದ್ರೆ ಶರೀರ ಮತ್ತು ಜೀವ ಎರಡು ಸೇರಿ ಅಧ್ಯಾತ್ಮ ಅನ್ನುವ ಶಬ್ದದಿಂದ ಹೇಳ್ಬೋದು. ವಿಸರ್ಗ ಕರ್ಮ ಸಂಹಿತ, ಈ ಜಡಜೀವಗಳ ಅಭಿವ್ಯಕ್ತಿಗೆ ಬೇಕಾದ ವಿಸರ್ಗ ಅಂದ್ರೆ ಸಹಜ ವಿಸರ್ಗೆ ಅಂತ, ಕಾಣದೇ ಇರುವ ಸ್ಥಿತಿಯಲ್ಲಿ ಇದ್ದದ್ದನ್ನ ಕಾಣುವಂತೆ ಮಾಡುವುದು ಅನ್ನೋದು ವಿಸರ್ಗ, ಅದನ್ನ ಕರ್ಮ ಅಂತ ಕರೀತಾರೆ. ಹೀಗೆ ಜೀವ ಜಡಗಳ ಅಭಿವ್ಯಕ್ತಿಗೆ ಕಾರಣನಾದ ಭಗವಂತನ ನಾನಾ ಬಗೆಯ ಸೃಷ್ಟಿಯ ಪ್ರಕ್ರಿಯೆಗಳೇನಿವೆ ಇದನ್ನ ಕರ್ಮ ಅಂತ ಕರೀತಾರೆ. ಅದಕ್ಕೆ ಬ್ರಹ್ಮ ಅಂದ್ರೆ ತುಂಬಾ ಜನ ಅವರವರಿಗೆ ಇಷ್ಟ ಬಂದ ಬ್ರಹ್ಮನನ್ನ ಹಾಕೋತಾರೆ. ಕೆಲವರಿಗೆ ವಿಶಿಷ್ಟ ಬ್ರಹ್ಮ, ಶುದ್ಧ ಬ್ರಹ್ಮ, ಶಬಲ ಬ್ರಹ್ಮ, ಸಗುಣ ಬ್ರಹ್ಮ ಅಂತ ಹೀಗೆ ಇಷ್ಟವಾದ ರೀತಿಯಲ್ಲೆಲ್ಲ ಬ್ರಹ್ಮ ಶಬ್ದವನ್ನ ಎಲ್ಲೆಲ್ಲಿಗೂ ಅನ್ವಯ ಮಾಡಿ ಅವರದ್ದೇ ಆದ ಒಂದು ವಿಶಿಷ್ಟ ಕಲ್ಪಿತವಾದ ಪರಮಾತ್ಮನನ್ನು ಚಿತ್ರಿಸ್ತಾರೆ. ಕೃಷ್ಣ ಆ ರೀತಿ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದಲೇನೆ ಪರಮಂ ಬ್ರಹ್ಮ ಅಂದ್ರು, ಅಲ್ಟಿಮೇಟ್ ಬ್ರಹ್ಮ, ಇದ್ರ ಮೇಲೆ ಮತ್ತೊಂದಿಲ್ಲ, ಇದು ಕೊನೆದ್ದು ಪರಮ. ಪರಂ ಬ್ರಹ್ಮ ಅಂದ್ರೆ ಒಂದು ರೀತಿ, ಪರಮಂ ಬ್ರಹ್ಮ ಅಂದ್ರೆ ಅನ್ನುವ ಶಬ್ದವನ್ನ ಹಾಕುವುದರಿಂದ ಅಕ್ಷರ ಸ್ವರೂಪನಾಗಿ ಭಗವಂತ ಇಲ್ಲಿ ಇದ್ದಾನೆ ಅನ್ನುವುದು ಭಗವಂತನನ್ನೇ ತಿಳ್ಕೊಳ್ಬೇಕು ಹೊರತು ಬೇರೆದ್ದನ್ನು ಸೇರಿಸುವುದು. ಯಾಕೆಂದ್ರೆ ಪರಮಯ್ಯೋ ಮಹತ್ತೇಜ ಪರಮಯ್ಯೋ ಮಹತ್ತಪ ಪರಮಯ್ಯೋ ಮಹತ್ ಬ್ರಹ್ಮ ಪರಮಯ್ಯ ಪರಾಯಣ. ಭಗವಂತ ಬೆಳಕುಗಳಿಗೆ ಬೆಳಕು ನೀಡುವ ರೂಪ, ಎಲ್ಲರ ಆಲೋಚನೆಗೆ ಸಿಗುವ ಕೊನೆಯ ತಾಣ, ಎಲ್ಲ ಜ್ಞಾನಗಳಿಂದ ಗಮ್ಯನಾದವನು ಭಗವಂತ. ಇಲ್ಲಿ ಭಗವಂತನನ್ನು ಪರಮ, ಮಹಾ, ಬ್ರಹ್ಮ ಈ ಶಬ್ದಗಳಿಂದ ಹೇಳುವಂಥದ್ದಿದೆ. ವಾಸ್ತವಿಕವಾಗಿ ಬ್ರಹ್ಮ ಶಬ್ದಕ್ಕೆ ಜೀವ ಅಂತನೂ ಅರ್ಥ ಇರುವುದರಿಂದ ಮುಕ್ತ ಸ್ಥಿತಿಯಲ್ಲಿರುವ ಜೀವರು ಅಂತಾನೆ ಇಟ್ಕೋಬಹುದು ಈ ಸಂಘಕ್ಕೆ. ಹಾಗಾಗಿ ಶ್ರೀತತ್ವ ಅದು ಕೂಡ ಪರಂ ಬ್ರಹ್ಮ ಆಗುತ್ತೆ ಹೊರತು ಪರಮ ಬ್ರಹ್ಮ ಆಗುವುದಿಲ್ಲ. ಹಾಗಾಗಿ ಮಹಾಬ್ರಹ್ಮ ಅನ್ನುವ ಹಿನ್ನೆಲೆಯಲ್ಲಿ ಪರಂ ಬ್ರಹ್ಮ ಎಲ್ಲ ದೇವತೆಗಳಿಗಿಂತಲೂ ಮೀರಿದಂತಹ ತತ್ವ ಅಂತ ಹೇಳಿದ ಹಾಗಾಯಿತು. ಮುಂದುವರೆದದ್ದು ಸ್ವಭಾವ. ಸ್ವಭಾವ ಅಧ್ಯಾತ್ಮಂ ಉಚ್ಯತೆ. ಜೀವನ ತನ್ನೇನಿದೆ ಅದು ಸರಿಯಾಗಿ ಅವನಿಗೆ ಅವನ ಬಗ್ಗೆ ತಪ್ಪಿಲ್ಲದಂತೆ ಪರಿಚಯ ಆಗುವುದು ಅನ್ನೋದು ಅಧ್ಯಾತ್ಮ. ನಿನ್ನನ್ನೇ ಅರಿಮೊದಲು, ನಿನ್ನಂತೆ ನೀನಾಗು, ನಿನ್ನಂತೆ ಅರಿಮೊದಲು, ಚೆನ್ನೆಂದು ಅವರ ನಿವರನೆನಿಸಬೇಡ. ಒಟ್ಟು ಕೃಷ್ಣ 3 ವಿಷಯಗಳನ್ನು ಈ ಶ್ಲೋಕದಲ್ಲಿ ಸ್ಪರ್ಶಿಸಿದ ಅನ್ನೋದಂತೂ ಇಷ್ಟು ಗೊತ್ತಾಯಿತು. ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹೇಳಿ. ಹುಟ್ಟಿ ಜೀವ ಕಳೆದುಕೊಳ್ಳುವ ಅಥವಾ ದೇಹವನ್ನು ತೊರೆಯುವ ಈ ಸಮಷ್ಟಿ ಬ್ರಹ್ಮಾಂಡ ಹೊರಗಿನಿಂದ ದೇಹೇಂದ್ರಿಯದಿಂದ ಕೂಡಿದ, ಶರೀರದಿಂದ ಕೂಡಿದ ಜೀವರಾಶಿ, ಇದನ್ನ ಅಧಿಭೂತ ಅಂತ ಕರೀತಾರೆ. ಅಂದ್ರೆ ಸಮಸ್ತ ಬ್ರಹ್ಮಾಂಡವನ್ನು ಒಂದಾಗಿ ಚಿಂತಿಸುವುದು ಒಂದು ತರದ ಸೃಷ್ಟಿಯ ಪ್ರಕ್ರಿಯೆ ಆದ್ರೆ, ಇನ್ನೊಂದು ಅವರವರ ಜೀವ ಅಂದ್ರೆ ಸ್ವಭಾವಕ್ಕನುಗುಣವಾಗಿ, ಗುಣಕ್ಕನುಗುಣವಾಗಿ ಆ ಸತ್ವವನ್ನು ತಿಳಿಯುವುದಕ್ಕೆ, ದೇಹೇಂದ್ರಿಯಗಳಿಂದ ಕೂಡಿದ ಜೀವರಾಶಿಯನ್ನು ತಿಳಿಯುವುದಕ್ಕೆ ಅದು ಅವನಿಗೆ ಮಾತ್ರ ಸಾಧ್ಯ ಆಗುದು. ಅಂದಾಗ ಅದನ್ನು ಅಧಿಭೂತಂ, ದೈವ ಅಂದ್ರೆ ಅಧಿಭೂತಂ, ದೈವ. ತತ್ವಾಭಿಮಾನಿಗಳಿಗೆ ಈ ಉಳಿದ ದೇವತೆಗಳೆಲ್ಲ ನೆಲೆಸ್ತಾರ ಅಂದ್ರೆ ಯಾರು ಅವರ ಸ್ಥಾನಕ್ಕೆ ಕಿರಿದಾಗ್ತಾರೆ ಅಂದ್ರೆ ತತ್ವಾಭಿಮಾನಿಗಳನ್ನ ನಿಯಮಿಸುವ ಚಾಲಕ ಶಕ್ತಿಯಾಗಿ ಪರಮಾತ್ಮ ಅಧ್ಯಾತ್ಮ ಶಬ್ದವಾಗಿದ್ದಾರೆ. ಅಧಿದೈವ ಅನ್ನೋದು ಈ ದೇಹದಲ್ಲೇ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಬೇಕಿರುವ ಶಕ್ತಿಯನ್ನ ತುಂಬುವಂಥದ್ದು ಅಧಿದೈವ. ಅಂದ್ರೆ ಹಿರಿಯ ಜೀವರೇ ನಮ್ಮ ಈ ಜೀವದ
ಸರಿ, ಒಟ್ಟಂತೂ ಈ ಪದ್ಯದಲ್ಲಿ ಅಧಿದೈವ ಅನ್ನುವ ಶಬ್ದದಲ್ಲಿ ಸರ್ವಜಾಗ ಸರಿ, ಒಟ್ಟಂತೂ ಮಿತವಾದ ಜೀವ ಅದರ ಸ್ವಭಾವ ಸಹಿತವಾಗಿ ಆತ ಸ್ವಭಾವೋಧ್ಯಾತ್ಮ ಉಚ್ಯತೆ ಅಂತ ಹೇಳಿದ್ದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ. ಯಾಕೆಂದ್ರೆ ಜೀವ ದೇಹದಿಂದ ಹೊರಟು ಹೋಯಿತು ಅಂದ್ರೆ ಆವಾಗ ಈ ಜೀವ ಇದ್ದು ಕೂಡ ಏನು ಉಪಯೋಗ ಇಲ್ಲ. ಅಥವಾ ಹೊರಗಡೆ ತೇಲಾಡ್ತಾ ಇದ್ರು ಪ್ರೇತ ಆಗ್ತಾನೆ ಹೊರತು ಶರೀರ ಸಿಕ್ಕಿತ್ತು ಅನ್ನೋ ಖುಷಿಯಲ್ಲಿ ಇರುವುದಿಲ್ಲ. ಸರಿ, ಒಟ್ಟು ಪಂಚಭೂತಾತ್ಮಕವಾದ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಂತಹ ಗುಣಗಳನ್ನ ತನ್ನ ಸಂತೋಷಕ್ಕಾಗಿ ತಾನು ಆ ರೀತಿ ತಿನ್ನುವುದನ್ನು ಕಂಡು ಆನಂದ ಪಡುತ್ತಿರುವುದಕ್ಕಾಗಿ ಈ ಸ್ಥೂಲವಾದ ವಿಶ್ವದ ತ್ರಿಗುಣಾತ್ಮಕವಾದ ಏನೇನು ವಸ್ತುಗಳಿವೆಯೋ ಅದೆಲ್ಲವೂ ಅಧಿಭೂತ ಅಂತ ಅನ್ನಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಇನ್ನೊಂಥರ ಯೋಚನೆ ಮಾಡಿದರೆ ಇಲ್ಲಿ 3 ಪುರುಷರಿರ್ತಾರೆ. ಛಂದ ಪುರುಷ, ಛಂದಸ್ ಪುರುಷ, ಛಂದ ಪುರುಷ, ವೇದ ಪುರುಷ, ಶರೀರ ಪುರುಷ, ಹೀಗೆ 3 ತರದ ಪೌರುಷದ ಪರಿಚಯವನ್ನ ಈ ಪರಿಸರದಲ್ಲಿ ಮಾಡ್ತಾರೆ. ಆಮೇಲೆ ಮನಸ್ಸು ಯೋಚಿಸಿದ್ದನ್ನ ವಾಕ್ ಶಕ್ತಿಯಾಗಿ ಹೊರಗೆ ಹಾಕ್ಬೇಕಲ್ಲ, ಅದಕ್ಕೆ ಛಂದ ಪುರುಷ ಕಾರಣ, ಅದು ಶೇಷನ ಕೆಲಸ. ಮನೋಮಯ ಕೋಶದಲ್ಲಿದ್ದ ವೇದಾಂತ ಚಿಂತನೆ, ಮನಸ್ಸಿನಲ್ಲಿ ಮನನ ಶಕ್ತಿ, ಇದನ್ನು ಕೊಡುವವನು ವೇದ ಪುರುಷ ಅಂದ್ರೆ ಗರುಡ. 3ನೇದ್ದು ಅಪೂರ್ವವಾದ ವೈದಿಕ ವಾಮಯ ಶಕ್ತಿ ಪ್ರಾಪ್ತ ಆಗುವಂತೆ ಜೀವ ಸ್ವರೂಪವನ್ನು ನಿಯಂತ್ರಣ ಮಾಡುವ ಕಲಾಭಿಮಾನಿ, ಅವನು ಸಂವತ್ಸರ ಪುರುಷ. ಸರಿ, ಒಟ್ಟಂತೂ ಸಂವತ್ಸರನಾಗಿ ಭಗವಂತ ಅಧಿಯಜ್ಞನಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಒಟ್ಟು ಏನಾಯ್ತು, ಜೀವ, ಶರೀರ, ಬ್ರಹ್ಮಾಂಡ ಇವೆಲ್ಲ ಅಧಿಭೂತ ಅಂತ ಆಯ್ತು. ಎಲ್ಲ ದೇವತೆಗಳಿಗೂ ಮಿಗಿಲಾದ ಭಗವಂತನ ಅನಂತ ಬ್ರಹ್ಮಾದಿ ದೇವತೆಗಳನ್ನು ತನ್ನ ಹೊಟ್ಟೆಯಲ್ಲಿಟ್ಟು ಸಾಕುವ ತಾಯಿಯಾದ ಶ್ರೀತತ್ವ ಅಧಿದೈವ ಅಂತ ಅನ್ಸುತ್ತೆ. ಅದು ಕೂಡ ಎಲ್ಲ ಕಡೆ ತುಂಬಿದ್ದು ಜೀವರೊಳಗೆ ಅಂತರ್ಯಾಮಿಯಾಗಿ ನಿಂತು ಅನೇಕ ಕಾರ್ಯಗಳನ್ನು ನೇಮಿಸುವ ಶಕ್ತಿಯಾಗಿ ಅಧಿಯಜ್ಞ ಅಂತ ಹೇಳಿದ್ದಾರೆ. 5ನೇದು ಮುಂದಿನ ಶ್ಲೋಕ. ಹಿಂದೆ ಪ್ರಶ್ನೆ ಕೇಳಿದ ಪ್ರಯಾಣ ಕಾಲೇ ಪಿಚಮಾಂ ಅಂತ 7ನೇ ಅಧ್ಯಾಯದ ಕೊನೆಯಲ್ಲಿ ಕೇಳಿದ್ದ. ಕೃಷ್ಣ ಅದನ್ನು ಅಡ್ರೆಸ್ ಮಾಡ್ತಾನೆ. ಯಾಕಂದ್ರೆ ಅವನ ಪ್ರಶ್ನೆಯಲ್ಲಿ ಪ್ರಧಾನವಾಗಿ ಇದ್ದು ಅದು ಅಧ್ಯಾಯ ಮುಕ್ತಾಯ ಆಯಿತು. ಶಿಷ್ಯರನ್ನು ಬಿಟ್ಟು ಗುರುಗಳು ಯಾವತ್ತೂ ಕೂಡ ತಮಗೆ ಗೊತ್ತಿರೋದನ್ನು ಹೇಳುವುದಲ್ಲ, ಶಿಷ್ಯನಿಗೆ ಏನು ಗೊತ್ತಾಗ್ಬೇಕು ಅದನ್ನು ಹೇಳುವುದು ಅನ್ನೋದು ಗುರುತ್ವ. ಈ ಗುರುತ್ವದ ಶಕ್ತಿಯುಳ್ಳ ಪರಮಾತ್ಮ ಅಂತಕಾಲೇಚ ಮಾಂ ಏವ ಸ್ಮರನ್, ಕೊನೆಯ ಕಾಲದಲ್ಲೂ ದುಃಖ ಅನುಭವಿಸ್ತಾ ಏಕಾಕಿನಿಯಾಗಿ ಕಳೆಯುವುದಾಗುತ್ತೆ, ಏಕಾಕಿಯಾಗಿ ಜೀವನ ಸಾಗಿಸ್ಬೇಕಾಗತ್ತೆ. ಅದರಲ್ಲೂ ಫಲಾನಿ ಹಣ್ಣನ್ನ ಬಯಸಿ ಕಳೆಯಬರ ಮುಕ್ತ ಕೊಳಕು ಶರೀರವನ್ನು ಬಿಟ್ಟು ಯಹ ಪ್ರಯಾತಿ, ಇಲ್ಲಿಂದ ಸೀದ ಅದರ ಮೇಲೆ ಅಭಿಮಾನ ಇಲ್ಲದೆ ಹೊರಡುತ್ತಾನೋ ಅವನು ಯಾತಿ ನಾಸ್ತ್ಯತ್ರ ಸಂಶಯ ಮದ್ಭಾವಂ ಯಾತಿ, ಅವನು ನನ್ನ ಬಳಿಗೆ ಬರ್ತಾನೆ, ಅವನು ನನ್ನನ್ನ ಅನುಸಂಧಾನ ಪೂರ್ವಕವಾಗಿ ಸೇರ್ತಾನೆ. ಅಂದ್ರೆ ಸುಖದ ನಿಜ ಸ್ಥಿತಿಯನ್ನು ಅವನಲ್ಲೇ ಅವನೊಳಗಿಂದ ಪಡ್ಕೋತಾನೆ. ಸಾಯುವ ಕ್ಷಣದಲ್ಲಿ ಕೂಡ ನನ್ನನ್ನೇ ನೆನೆಯುತ್ತಾ ದೇಹವನ್ನು ಬಿಡುವ ಜೀವರು ನನ್ನ ಹಾಗೆ ಜ್ಞಾನಾನಂದ ಸ್ವರೂಪರಾಗಿ ನನ್ನ ಜೊತೆಗೆ ಬಂದು ನಿಲ್ತಾರೆ. ಈ ವಿಷಯದಲ್ಲಿ ಯಾರಿಗೂ ಸಂದೇಹ ಬೇಡ ಅಂತ ಹೇಳಿ ಆ ವಿಷಯವನ್ನ ನಿರೂಪಣೆ ಮಾಡ್ತಾ ಹೋದ್ರೆ ಎಂಥ ಅದ್ಭುತವಾದ ಚಿಂತನೆಗಳನ್ನ ಈ ಹಿನ್ನೆಲೆಯಲ್ಲಿ ಆಚಾರ್ಯ ನೀಡಿದ್ದಾರೆ ಎನ್ನುವುದು ನೆನಪಾಗುತ್ತೆ. ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇಬ್ರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಸಾಕು, ಇದು ಈ 6ನೇ ಶ್ಲೋಕ ಆಯ್ತು. 5 ಶ್ಲೋಕಕ್ಕೆ ನಾವು ಮುಗಿಸೋಣ ಅಂತ ಅನ್ಕೊಂಡಿದ್ದು. ಯಾರಾದರೂ ಹಾಡು ಹೇಳ್ತೀರಾ? ಚಂಪಾ ಅವರು? ಹೇಳಿ.
ಹೇಳಿ. ಭಗಿನಿ ನೀವ್ ಹೇಳಿ, ಆಮೇಲೆ ನಾನು ಹೇಳ್ತೀನಿ, ಪರವಾಗಿಲ್ಲ. ಹರಿ ಓಂ. ನೀವು ಹೇಳಿ, ಆಮೇಲೆ ಅವ್ರು ಹೇಳಿ. ಕುರುಡು ನಾಯಿ ಸಂತೆಗೆ ಬಂತಂತೆ, ಎತಕ್ಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ, ಏತಕ್ಕೆ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ, ಕಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲುಬು ಕಡಿದೀತಂತೆ, ಕಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲುಬು ಕಡಿದೀತಂತೆ, ಹೆಂಡಿರ ಮಕ್ಕಳ ಮೆಚ್ಚಿತಂತೆ, ಹೆಂಡಿರ ಮಕ್ಕಳ ಮೆಚ್ಚಿತಂತೆ, ಕೊಂಡು ಹೋಗುವಾಗ ಯಾರಿಲ್ಲವಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ, ಏತಕ್ಕೆ ಬಂತು ಕುರುಡು ನಾಯಿ ಸಂತೆಗೆ ಬಂತಂತೆ, ಭರದಿ ಅಂಗಡಿ ಹೊಕ್ಕೀತಂತೆ, ತಿರುಗಿ ದೊಣೆಯಲಿ ಇಕ್ಕಿದರಂತೆ, ಬರದಿ ಅಂಗಡಿ ಹೊಕ್ಕೀತಂತೆ, ತಿರುಗಿ ದೊಣೆಯಲಿ ಇಕ್ಕಿದರಂತೆ, ಮರೆತರಿನ್ನು ವ್ಯರ್ಥವಂತೆ, ಮರೆತರಿನ್ನು ವ್ಯರ್ಥವಂತೆ, ನರಕದೊಳಗೆ ಬಿದ್ದೀತಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ, ಏತಕ್ಕೆ ಬಂತು ಕುರುಡು ನಾಯಿ ಸಂತೆಗೆ ಬಂತಂತೆ, ವೇದವಾದಗಳ ಓದೀತಂತೆ, ಗಾದೆ ಮಾಡಿ ಬಿಟ್ಟಿತಂತೆ, ವೇದವಾದಗಳ ಓದೀತಂತೆ, ಗಾದೆ ಮಾಡಿ ಬಿಟ್ಟಿತಂತೆ, ಹಾದಿ ತಪ್ಪಿ ನಡೆದು ಯಮನ, ಹಾದಿ ತಪ್ಪಿ ನಡೆದು ಯಮನ, ಬಾಧೆಗೆ ತಾ ಗುರಿಯಾಯಿತಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ, ಏತಕ್ಕೆ ಬಂತು ಕುರುಡು ನಾಯಿ ಸಂತೆಗೆ ಬಂತಂತೆ, ನಾನಾ ಜನ್ಮವ ಎತ್ತೀತಂತೆ, ಮಾನವನಾಗಿ ಹುಟ್ಟಿತಂತೆ, ನಾನಾ ಜನ್ಮವ ಎತ್ತೀತಂತೆ, ಮಾನವನಾಗಿ ಹುಟ್ಟಿತಂತೆ, ಕಾನನ ತಿರುಗಿತಂತೆ, ಕಾನನ ಬಂತಂತೆ, ಮಂಗನ ಕೈಯ ಮಾಣಿಕ್ಯವಂತೆ, ಹಾಂಗು ಹೀಂಗು ಕಳೆದೀತಂತೆ, ಮಂಗನ ಕೈಯ ಮಾಣಿಕ್ಯವಂತೆ, ಹಾಂಗು ಹೀಂಗು ಕಳೆದೀತಂತೆ, ರಂಗಪುರ ವಿಠಲನ ಮರೆತು, ರಂಗಪುರ ವಿಠಲನ ಮರೆತು, ಭಂಗ ಬಹಳ ಪಟ್ಟೀತಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ, ಏತಕ್ಕೆ ಬಂತು ಕುರುಡು ನಾಯಿ ಸಂತೆಗೆ ಬಂತಂತೆ, ಕುರುಡು ನಾಯಿ ಸಂತೆಗೆ ಬಂತಂತೆ, ಏತಕ್ಕೆ ಬಂತು ಕುರುಡು ನಾಯಿ ಸಂತೆಗೆ ಬಂತಂತೆ. ಧನ್ಯವಾದ. ಕೃಷ್ಣಾರ್ಪಣ. ಕೃತಜ್ಞತೆಗಳು. ಸ್ವಾತಿಯವರು ಮೇಲ್ ಬನ್ನಿ, ಚಂಪಕ್ ಅವ್ರು ಹೇಳಿ. ಸರಿಯಾಗಿ
अयोध्याधिपति राम जय जय स्वरूप अयोध्याधिपति राम जय जय सीतारामचंद्र की जय सीता हनुमान की ಜೈ. ಕೃತಜ್ಞತೆಗಳು, ಚೆನ್ನಾಗಿತ್ತು. ಸ್ವಾತಿ ಅವ್ರು ಹಾಡ್ತೀರಾ? ನಮಸ್ಕಾರ ಸರ್. ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋ ಎನ್ನ
ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋಯನ್ನ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೋಡಿಸೋ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೋಡಿಸೋ. ಚರಣ ಸೇವೆಯನಗೆ ಕೊಡಿಸೋ. ಚರಣ ಸೇವೆಯನಗೆ ಕೊಡಿಸೋ. ಅಭಯ ಕರ ಪುಷ್ಪ ಎನ್ನಯ ಶಿರದಲ್ಲಿ ಮೂಡಿಸೋ. ಕರ ಪುಷ್ಪ ಎನ್ನಯ ಶಿರದಲ್ಲಿ ಮೂಡಿಸೋ. ದಾಸನ ಮಾಡಿಕೋಯನ್ನ. ಮೊರೆ ಹೊಕ್ಕವರ ಕಾಯ್ವ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ. ನಾ ಅಡಿಗೆ ರಘುವೆನಯ್ಯ ಅನುದಿನ ಪಾಡಿ. ದೃಢ ಭಕ್ತಿ ನಿನ್ನಲ್ಲಿ ಬೇಡಿ. ನಾ ಅಡಿಗೆ ರಘುವೆನಯ್ಯ ಅನುದಿನ ಪಾಡಿ. ಕಡೆಗಣ್ಣಲೆ ಕೆನ್ನ ನೋಡಿ. ಕಡೆಗಣ್ಣಲೆ ಕೆನ್ನ ನೋಡಿ. ಬಿಡುವೆ ಕೊಡು ನಿನ್ನ ಧ್ಯಾನವ ಮನಶುಚಿ ಮಾಡಿ. ಕೊಡು ನಿನ್ನ ಧ್ಯಾನವ ಮನಶುಚಿ ಮಾಡಿ. ದಾಸರ ಮಾಡಿಕೋಯನ್ನ. ಮೊರೆ ಹೊಕ್ಕವರ ಕಾಯ್ವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು. ಮೊರೆ ಹೊಕ್ಕವರ ಕಾಯ್ವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು. ದುರಿತ ರಾಶಿಗಳೆಲ್ಲ ತರಿದು. ದುರಿತ ರಾಶಿಗಳೆಲ್ಲ ತರಿದು. ಸಿರಿ ಪುರಂದರ ವಿಠಲ ಎನ್ನನು ಪೊರೆದು. ಪುರಂದರ ವಿಠಲ ಎನ್ನನು ಪೊರೆದು. ದಾಸನ ಮಾಡಿಕೋಯನ್ನ. ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋಯನ್ನ. ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋಯನ್ನ. ಅರ್ಪಣ.
ಮಂಗಳ ಹಾಡದ ಕೇಳಿಸ್ತಾ ಇದೆಯಾ ಮಾತಾಡಿದ್ದು? ನಮಸ್ತೆ. ಒಲಿದೆಯಾತಕಮ್ಮ ಲಕುಮಿ ವಾಸುದೇವಗೆ, ಒಲಿದೆಯಾತಕಮ್ಮ ಲಕುಮಿ ವಾಸುದೇವಗೆ, ಹಲವಂಗದವನ ಹವಣೆ ತಿಳಿದು ತಿಳಿದು ತಿಳಿಯದ ಹಾಗೆ, ಒಲಿದೆಯಾತಕಮ್ಮ ಲಕುಮಿ ವಾಸುದೇವಗೆ. ಕಮಲಗಂಧಿ ಕೋಮಲಾಂಗಿ ಸುಂದರಾಬ್ಜವದನೆ ನೀನು, ಕಮಲಗಂಧಿ ಕೋಮಲಾಂಗಿ ಸುಂದರಾಬ್ಜವದನೆ ನೀನು, ರಮಣ ಮತ್ಸ್ಯ ಕಠಿಣ ಕಾಯ ಸೂಕರಾಸ್ಯನು, ರಮಣ ಮತ್ಸ್ಯ ಕಠಿಣ ಕಾಯ ಸೂಕರಾಸ್ಯನು, ರಮಣೀಯ ಸ್ವರೂಪಿ ನೀನು ಅಮಿತ ಘೋರ ರೂಪನವನು, ನೆನೆವರಿಷ್ಟದಾನಿ ನೀನು ದಾನವ ಬೇಡುವವನಿಗೆ, ಒಲಿದೆಯಾತಕಮ್ಮ ಲಕುಮಿ ವಾಸುದೇವಗೆ. ಲಲಿತೆ ಚಾರುಶೀಲೆ ನೀನು ಕಲ್ಕಿ ಕಲಹ ಪ್ರಿಯನವನು, ಲಲಿತೆ ಚಾರುಶೀಲೆ ನೀನು ಕಲ್ಕಿ ಕಲಹ ಪ್ರಿಯನವನು, ಕುಲದ ಕುರುಹು ಇಲ್ಲ ಗುಣದ ನೆಲೆಯ ಕಂಡಿಲ್ಲ, ಕುಲದ ಕುರುಹು ಇಲ್ಲ ಗುಣದ ನೆಲೆಯ ಕಂಡಿಲ್ಲ, ಹಲವು ಕಾಲದವನು ಅವನ ಬಳಗ ಬಂಧು ನಿಷ್ಕಿಂಚಿನರು, ಜಲಧಿಯಾಲದೆಲೆಯ ಮೇಲೆ ಮಲಗಿ ಬೆರಳ ಚೀಪುವವನಿಗೆ, ಒಲಿದೆಯಾತಕಮ್ಮ ಲಕುಮಿ ವಾಸುದೇವಗೆ. ಸ್ವರತ ಅನಪೇಕ್ಷ ಕಾಮಿ ನಿದ್ರಾಹೀನ ಅನಶನಿಯು, ಸ್ವರತ ಅನಪೇಕ್ಷ ಕಾಮಿ ನಿದ್ರಾಹೀನ ಅನಶನನು, ಸ್ಪರುಶ ರೂಪವಾಚ್ಯ ಶಬ್ದ ಅಮಿತ ಭೋಕ್ತೃನು, ಸ್ಪರುಶ ರೂಪವಾಚ್ಯ ಶಬ್ದ ಅಮಿತ ಭೋಕ್ತೃನು, ಗುರು ಗೋಪಾಲ ವಿಠ್ಠಲನು ನಿರುತ ತನ್ನ ವಕ್ಷದೊಳು, ವಿಠಲ ವಿಠಲ ಗುರು ಗೋಪಾಲ ವಿಠ್ಠಲನು ನಿರುತ ತನ್ನ ವಕ್ಷದೊಳು, ಅರಮನೆಯ ಮಾಡಿಕೊಟ್ಟ
ಬಿಟ್ಟು ಮರಳು ಮಾಡಿದ ಮಾಯಾವಿಗೆ ಒಲಿದೆಯಾತಕಮ್ಮ ಲಕುಮಿ ವಾಸುದೇವಗೆ. ಹಲವಂಗದವನ ಹವಣೆ ತಿಳಿದು ತಿಳಿದು ತಿಳಿಯದ ಹಾಗೆ ಒಲಿದೆಯಾತಕಮ್ಮ ಲಕುಮಿ ವಾಸುದೇವಗೆ. ಲಕುಮಿ ಒಲಿದೆಯಾತಕಮ್ಮ ಲಕುಮಿ ವಾಸುದೇವಗೆ. ಧನ್ಯವಾದಗಳು. ಹಾ, ಹಾಡ್ತೀನಿ. ಬಾಬಾ ವೆಂಕಟಾಚಲ ವಿಹಾರ, ಬಾಬಾ ವೆಂಕಟಾಚಲ ವಿಹಾರ, ಬಾಬಾ ದೇಕವತಾರ ಧೀರ ಶೂರ, ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ ಜಗದೋದ್ಧಾರ, ಬಾಬಾ ಜಗದೋದ್ಧಾರ. ದಕ್ಷ ಕಮಲಾಕ್ಷ ರಾಕ್ಷಸ ಕುಲ ಶಿಕ್ಷ, ಲಕ್ಷ್ಮಣಾಗ್ರಜ ಲಕ್ಷ್ಮೀ ವಕ್ಷ, ಪಕ್ಷಿ ವಾಹನ ಪೂರ್ಣ ಲಕ್ಷಣ ಸರ್ವೇಶ, ಮೋಕ್ಷದಾಯಕ ಪಾಂಡವ ಪಕ್ಷ, ಅಕ್ಷಯವಂತ ಸೂಕ್ಷ್ಮಾಂಬರಧರ ದಕ್ಷ ಪ್ರತ್ಯಕ್ಷರ ದೈವ, ಅಕ್ಷತನೇತರ ತಕ್ಷಣದಲ್ಲಿ ತಂದ ಅಕ್ಷರ ಪುರುಷ ಗೋವಿಂದ, ಬಾಬಾ ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ ಜಗದೋದ್ಧಾರ, ಬಾಬಾ ಜಗದೋದ್ಧಾರ. ಬಂಗಾರ ರಥದೋಳು ಶೃಂಗಾರವಾದ ಶ್ರೀ ಮಂಗಳಾಂಗ ಕಾಳಿಂಗ, ಭಂಗ ನರಸಿಂಗ ಅಂಗಜ ಜನಕ ಸಾರಂಗ ರಥಾಂಗ ಪಾಣಿ, ಸಂಗನಿ ಸಂಗಮ ತಂಗ ವಿಹಂಗ ಪ್ಲವಂಗ ನಾಯಕ ಪರಿಪಾಲ, ಸಂಗೀತ ಲೋಲ ಗೋಪಾಂಗನೆಯರ ಅಂತರಂಗ ಸಂತಾಪ ವಿದೂರ, ಬಾಬಾ ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ ಜಗದೋದ್ಧಾರ, ಬಾಬಾ ಜಗದೋದ್ಧಾರ. ಹತ್ತಾವತಾರದ ಹರಿಯೇ ಘನ ಸಿರಿಯೇ, ನಾನು ಮತ್ತೊಬ್ಬರನು ಹೀಗೆ ಕರೆಯೇ, ಭೃತ್ಯರ ಸಂಗಡೋಡ್ಯಾಡುವ ದೊರೆಯೇ, ಎನ್ನತ್ತಿಲಿ ಆಡುವ ಮರಿಯೇ, ಚಿತ್ತದೊಲಭ ನಮ ವಿಜಯ ವಿಠಲರೆಯ ಎತ್ತ ನೋಡಲು ನಿನಗೆ ಸರಿಯೇ, ಅತ್ತಿತ ಪೋಗದೆ ಇತ್ತವರಯ್ಯ ಎನ್ನತ್ತಿಲಿ ವೆಂಕಟ ದೊರೆಯೇ, ಬಾಬಾ ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ. ಬಾಬಾ ವೆಂಕಟಾಚಲ ವಿಹಾರ, ಬಾಬಾ ವೆಂಕಟಾಚಲ ವಿಹಾರ, ಬಾಬಾ ನೇಕವತಾರ ಧೀರ ಶೂರ, ಬಾಬಾ ಭಕುತರ ಹೃದಯ ಮಂದಿರ, ಬಾಬಾ ಜಗದೋದ್ಧಾರ ಜಗದೋದ್ಧಾರ, ಬಾಬಾ ಜಗದೋದ್ಧಾರ. ಕೃಷ್ಣಾರ್ಪಣ.
ಹಾಡ್ತೀನಿ ಬಿಡಿ. ಹರೇ ಶ್ರೀನಿವಾಸ. ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶ್ರೀ ವೈಕುಂಠನಾಯಕ ಶರಣು ಶ್ರೀ ಪುರುಷೋತ್ತಮ ಶರಣು ಶ್ರೀಧರ ಗರುಡ ವಾಹನ ಶರಣು ವೆಂಕಟನಾಯಕ ಶರಣು ಶರಣಯ್ಯ ಶರಣು ಶರಣಯ್ಯ ಪರಮ ಪದ ಗೋವಿಂದ ಮಾಧವ ಪದುಮನಾಭ ಜನಾರ್ದನ ಧರಣಿಧರ ಕರಿವರದ ವಾಮನ ವೈರಿಹರ ಬಲಿ ಭಂಜನ ಶರಣು ಶರಣಯ್ಯ ಶರಣು ಶರಣಯ್ಯ ಜಲಜ ನೇತ್ರ ಮುಕುಂದ ಮುರಹರ ಜ್ವಲಿತ ಚಕ್ರ ಗದಾಧರ ಜಲಧಿ ಶಯನ ಉಪೇಂದ್ರ ಅಚ್ಯುತ ತೈಲಧರ ನಾರಾಯಣ ಶರಣು ಶರಣಯ್ಯ ಶರಣು ಶರಣಯ್ಯ ಆದಿಯೋಗಿ ಮುನೀಂದ್ರ ವಂದಿತ ಸಕಲ ಸುರಗಣ ಸೇವಿತ ವೇದ ವೇದ್ಯ ವಿರಂಚಿ ಸನ್ನುತ ವಿಜಯ ವಿಠಲ ನಮೋ ನಮೋ ವೇದ ವೇದ್ಯ ವಿರಂಚಿ ಸನ್ನುತ ವಿಜಯ ವಿಠಲ ನಮೋ ನಮೋ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶ್ರೀ ವೈಕುಂಠನಾಯಕ ಶರಣು ಶ್ರೀ ಪುರುಷೋತ್ತಮ ಶರಣು ಶ್ರೀಧರ ಗರುಡ ವಾಹನ ಶರಣು ವೆಂಕಟನಾಯಕ ಶರಣು ಶರಣಯ್ಯ ಶರಣು ಶರಣಯ್ಯ. ಧನ್ಯವಾದಗಳು. ಹರೇ ಶ್ರೀನಿವಾಸ. ಮಂಗಳಂ ಜಯ ಹಾಡ್ಬೋದಾ? ಧನ್ಯವಾದ. ಮಂಗಳಂ ಜಯ ಮಂಗಳಂ ವರವೈಕುಂಠದಿ ಬಂದವಗೆ ವರಗಿರಿಯಲ್ಲಿ ಸಂಚರಿಸುವಗೆ ವರಹದೇವನನ್ನು ಸರಿಸಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿರುವವಗೆ ಮಂಗಳಂ ಜಯ ಮಂಗಳಂ ಸರಸದಿ ಬೇಟೆಗೆ ಹೊರಟವಗೆ ಸರಸಿಜಾಕ್ಷಿಯಳ ಕಂಡವಗೆ ಮರುಳಾಟದಿ ತಾ ಪರವಶನಾಗುತ್ತ ಕೊರವಿವೇಷ ಧರಿಸಿರುವವಗೆ ಮಂಗಳಂ ಜಯ ಮಂಗಳಂ ಗಗನರಾಜಪುರಕ್ಕೋದವಗೆ ಬಗೆ ಬಗೆ ನುಡಿಗಳ ನುಡಿದವಗೆ ಅಗವಾಸಿಗೆ ನಿನ್ನ ಮಗಳನ್ನು ಕೊಡು ಎಂದು ಗಗನರಾಜ ಸತಿಗೆ ಹೇಳ್ದವಗೆ ಮಂಗಳಂ ಜಯ ಮಂಗಳಂ ತನ್ನ ಕಾರ್ಯ ತಾ ಮಾಡ್ದವಗೆ ಇನ್ನೊಬ್ಬರ ಹೆಸರೇಳ್ದವಗೆ ಮುನ್ನ ಮದುವೆ ನಿಶ್ಚಯವಾಗಿರಲು ತನ್ನ ಬಳಗ ಕರೆಸಿರುವವಗೆ ಮಂಗಳಂ ಜಯ ಮಂಗಳಂ ಎತ್ತಿ ನಿಬ್ಬಣ ಹೊರಟವಗೆ ನಿತ್ಯ ತೃಪ್ತನಾಗಿರುವವಗೆ ಉತ್ತರಾಣಿಯ ವಾಗರನುಂಡು ತೃಪ್ತನಾಗಿ ತೇಗಿರುವವಗೆ ಮಂಗಳಂ ಜಯ ಮಂಗಳಂ ಒದಗಿ ಮುಹೂರ್ತಕ್ಕೆ ಬಂದವಗೆ ಸದಯ ಹೃದಯನಾಗಿರುವವಗೆ ಮುದದಿಂದಲಿ ತಾ ಪದುಮಾವತಿಯಳ ಮದುವೆ ಮಾಡಿಕೊಂಡ ಮದುಮಗಗೆ ಮಂಗಳಂ ಜಯ ಮಂಗಳಂ
ಕಾಂತೆಯಿಂದ ಸಹಿತಾದವಗೆ ಸಂತೋಷದಿ ಕುಳಿತಿರುವವಗೆ ಸಂತದ ಶ್ರೀಮದಂತಾದ್ರೀಶಗೆ ಶಾಂತಮೂರ್ತಿ ಸರ್ವೋತ್ತಮಗೆ ಮಂಗಳಂ ಜಯ ಮಂಗಳಂ. ಕೃಷ್ಣಾರ್ಪಣಮಸ್ತು.